ತಾತಯ್ಯನವರ 300ನೇ ವರ್ಷದ ಜಯಂತ್ಯೋತ್ಸವ ವಿಜೃಂಭಣೆಯಿಂದ 3 ವರ್ಷದಿಂದ ಪ್ರತ್ಯೇಕ ನಮ್ಮ ಗ್ರಾಮಸ್ಥರ ಸಹಾಯದಿಂದ ಮಾಡ್ತಾ ಬರ್ತಿದ್ದೀವಿ. ಇನ್ನು ಮುಂದೆ ಇದೇ ಥರ ಎಲ್ಲ ಗ್ರಾಮಸ್ಥರ ಒಗ್ಗಟ್ಟಾಗಿ ಇನ್ನು ಮುಂದೆ ಮುಂದುವರಿಸಿ ಹೆಚ್ಚಿನ ರೂಪದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ, ಎಲ್ಲರಿಗೂ ಲೋಕ ಸಮಸ್ತ ಸುಖಿನೇ ಭವ ಅಂತ ಹೇಳ್ತಾ ಇವತ್ತು ನಾವು ಒಂದು ಸಂಕೀರ್ತನ ತಾತಯ್ಯನವರ ಕೀರ್ತನೆಗಳು ಒಂದು ಆಯೋಜನೆ ಮಾಡಿದ್ದೀವಿ. ಮಹಾಪ್ರಸಾದ ನಮ್ಮ ರೆಸಾರ್ಟ್ ಜಯಣ್ಣವರು ಅರೇಂಜ್ ಮಾಡಿದರು. ಇದೆಲ್ಲ ಬಹಳ ಪ್ರತ್ಯಕ್ಷವಾಗಿ ಪರೋಪಕಾರವಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದವ್ರಿಗೆ ದೇವರು ಆರೋಗ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊತ, ಗ್ರಾಮಸ್ಥರೆಲ್ಲ ಸೇರಿ ಎಲ್ಲರಿಗೂ ಆರೋಗ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊತ ನಾನು ಅವರಿಗೆಲ್ಲ ಅಭಿನಂದನೆಗಳನ್ನ ಹೇಳ್ತಾ ಮುಗಿಸ್ತೀನಿ ನನ್ನ ಮಾತು. ಇವತ್ತಿನ ದಿನ ಮುತ್ಕೂರು ಗ್ರಾಮದಲ್ಲಿ 300ನೇ ಜಯಂತ್ಯೋತ್ಸವ, ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವ ಇವತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತು, 2020ನೇ ಇಸ್ವಿನಲ್ಲಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಈ ಹಿಂದೆ ಇತಿಹಾಸ ಕಾಲಜ್ಞಾನದಲ್ಲೇ ಬರೆದಿತ್ತು. ದೊಡ್ಡ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನನ ಬಾಗಿಲಾಗ್ತಾರೆ ಇಂಥ ಸಮಯದಲ್ಲೇ, ಇಂಥ ಸಂದರ್ಭದಲ್ಲೇ ಅಂತ. ಅವರು ಅಷ್ಟು ಪ್ರಸಿದ್ಧಿ, ಅಷ್ಟು ಜ್ಞಾನನ ಹೊಂದಿರ್ತಕ್ಕಂಥವ್ರು. ಇವತ್ತಿನ ದಿನ ಎಲ್ಲರಿಗೂ ಗ್ರಾಮಸ್ಥರ ಪರವಾಗಿ ಕೈವಾರ ತಾತನ ಒಂದು ಜಯಂತ್ಯೋತ್ಸವನ ನಡೆಸ್ಕೊಟ್ಟಿದ್ದಕ್ಕೆ ಗ್ರಾಮಸ್ಥರ ಪರವಾಗಿ ಎಲ್ರಿಗೂ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಶ್ರೀ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವ ಮತ್ತು ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಿದ ನಂತರ ಎಲ್ಲ ಗ್ರಾಮಗಳಲ್ಲೂ ಮತ್ತು ಎಲ್ಲಿ ಕುಲಬಾಂಧವರು ಅಥವಾ ಅನುಯಾಯಿಗಳು ಹೆಚ್ಚಾಗಿರ್ತಾರೆ ಅಂಥ ಗ್ರಾಮಗಳಲ್ಲಿ ತಾತಯ್ಯನವರ ಆರಾಧನೆಯನ್ನು ಎಲ್ಲ ಕುಲಬಾಂಧವರು, ಈ ತಾತಯ್ಯನವರ ಅನುಯಾಯಿಗಳು ಈ ಕಾರ್ಯಕ್ರಮ ಮಾಡ್ತಾರೆ. ಹೆಚ್ಚಾಗಿ ಇಲ್ಲಿ ತಾತಯ್ಯನವರ ಅನುಯಾಯಿಗಳು, ಕುಲಬಾಂಧವರು ಜಾಸ್ತಿ ಇರೋದರಿಂದ ಈ ಕಾರ್ಯಕ್ರಮ ವರ್ಷವೂ ಕೂಡ ನಾವು ಈ ಗ್ರಾಮದಲ್ಲಿ ಆಚರಿಸ್ತಾ ಬರ್ತಾ ಇದ್ದೀವಿ. ಇದು 3ನೇ ವರ್ಷ ನಾವು ಈ ತಾತಯ್ಯನವರ ಈ ಕಾಲಜ್ಞಾನದ ನುಡಿಗಳು ಅಥವಾ ಹಿತವಚನಗಳು, ಶಾಂತಿ, ಎಲ್ಲ ಜಾತಿ ಜನಾಂಗಗಳಲ್ಲಿ ಸಾಮರಸ್ಯ ಮೂಡಿ ನಮ್ಮ ಏನು ಈ ದೇಶದ ಅಭಿವೃದ್ಧಿಗೆ ಅಥವಾ ಈ ದೇಶದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಅವರ ಮಾರ್ಗದರ್ಶನ ಭಾಳ ಮುಖ್ಯವಾಗಿರ್ತದೆ. ಆ ವಿಧದಲ್ಲಿ ಅನುಕೂಲ ಆಗ್ತದೆ ಅಂಥೇಳಿ ಮುಂದಿನ ಪೀಳಿಗೆಗೂ ಕೂಡ ಅವರು ಹಾಕ್ಕೊಟ್ಟಂಥ ವಿಚಾರಧಾರೆಗಳು ಸಾಕಷ್ಟು ಮನದಟ್ಟಾಗುವ ಹಾಗೆ ಇರ್ತದೆ ಜನಗಳಲ್ಲಿ ಅಂಥೇಳಿ ಇಷ್ಟಪಡ್ತೀನಿ. ರವಿಚಂದ್ರ ಅಂತ ರೇಷ್ಮೆ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದೀನಿ.